Clause 10, pair of linear equations in two variables. Exercise 3.1 ನಲ್ಲಿ third problem on comparing the ratios a1 by a2, b1 by b2 and c1 by c2. Find out whether the following pair of linear equations are consistent or inconsistent. ಓಕೆ, ಈ ಕ್ವಶನ್ ಮೀನಿಂಗ್ ಇಷ್ಟೇ. ನಮಗೆ ಇಲ್ಲಿ ರೇಷಿಯೋಸ್ಗಳನ್ನು ಹೇಳಿದ್ದಾರೆ. a1 by a2, b1 by b2 ಆ್ಯಂಡ್ c1 by c2. ಈ ಮೂರೂ ರೇಷಿಯೋಗಳನ್ನು ಕಂಪೇರ್ ಮಾಡಿ ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಗಳು ಕನ್ಸಿಸ್ಟೆಂಟ್ ಆಗಿದೆಯಾ ಅಥವಾ ಇನ್ಕನ್ಸಿಸ್ಟೆಂಟ್ ಆಗಿದೆಯಾ ಅಂತ ಹೇಳಬೇಕಾಗುತ್ತೆ. ಹಾಗಾದರೆ ಕನ್ಸಿಸ್ಟೆಂಟ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಕನ್ಸಿಸ್ಟೆಂಟ್ ಅಂದರೆ ಇಷ್ಟೇ, ಅವರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಇಂಟರ್ಸೆಕ್ಟಿಂಗ್ ಆಗಿರಬೇಕು ಅಥವಾ ಕೋಇನ್ಸಿಡೆಂಟ್ ಆಗಿರಬೇಕಾಗತ್ತೆ, ಅದು ಕನ್ಸಿಸ್ಟೆಂಟ್. ಇವೆರಡರ ಯಾವುದೇ ಆದರೂ ಅದು ಕನ್ಸಿಸ್ಟೆಂಟು. ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದರೆ ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರಬೇಕು, ಪ್ಯಾರಲ್ ಆಗಿರಬೇಕು. ಓಕೆ, ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳನ್ನ ಆರ್ಡ್ರಲ್ಲಿ ಬರ್ಕೋಬೇಕು. ನೋಡಿ, ಫಸ್ಟಿಗೆ ಲೀನಿಯರ್ ಈಕ್ವೇಷನ್ನ ಬರ್ಕೊಳ್ತೀನಿ. 3x + 2y = 5 ಅಂತ ಬರ್ಕೊಂಡೆ ಅಲ್ವಾ. ಇಲ್ಲಿ ನೋಡಿ, ಇದು ಆರ್ಡ್ರಲ್ಲಿಲ್ಲ. ಯಾಕೆ ಆರ್ಡ್ರಲ್ಲಿಲ್ಲ ಅಂದರೆ = ಆದಮೇಲೆ ನಂಬರ್ ಬಂದಿದೆಯಲ್ಲ, ಅದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. 3x + 2y ಅನ್ನು ಹಾಗೆ ಬರ್ಕೊಳ್ತೀನಿ. = ಆದಮೇಲೆ 5 ಇದೆಯಲ್ಲ, ಇದು ಸೈನ್ ಏನಿದೆ, +5 ಇದೆ. +5 ಈ ಸೈಡ್ ಟ್ರಾನ್ಸ್ಫರ್ ಆದ ತಕ್ಷಣ ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ ಆಗುತ್ತೆ. -5 = 0. ಓಕೆ, ಇದು ಯಾವ ಫಾರ್ಮಲ್ ಇದೆ ಅಂತ ನೋಡಿದ ತಕ್ಷಣ ಇದು a1x + b1y + c1 = 0 ಫಾರ್ಮಲ್ ಇದೆ. ಹೀಗೆ ಮಾಡೋಣ, ಇವೆರಡನ್ನ ಕಂಪೇರ್ ಮಾಡಿ a1 b1 c1 ವ್ಯಾಲ್ಯೂಗಳನ್ನು ಬರಿತಾ ಹೋಗೋಣ. ನೋಡಿ, a1 b1 c1 ವ್ಯಾಲ್ಯೂಗಳನ್ನು ಬರೆಯೋಣ. ನೋಡಿ, a1 ಪ್ಲಸ್ಸಲ್ಲಿ ಏನಿದೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಎಕ್ಸನ್ನು ಬಿಟ್ಟರೆ ಉಳಿದಿದ್ದು a1 ಆಗಿರುತ್ತೆ. a1 ಪ್ಲಸ್ಸಲ್ಲಿ +3 ಇದೆ. ಓಕೆ, b1 ಪ್ಲಸ್ಸಲ್ಲಿ ಏನಿದೆ ಅಂತ ಒಂದು ಸ್ವಲ್ಪ ನೋಡಿದರೆ b1 ಪ್ಲಸ್ಸಲ್ಲಿ +2 ಇದೆ. c1 ಪ್ಲಸ್ಸಲ್ಲಿ ಏನಿದೆ ಅಂತ ನೋಡಿದರೆ -5 ಇದೆ. ಓಕೆ, ಇದೇ ರೀತಿ ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ ಬರ್ಕೊಳ್ಳೋಣ. 2x - 3y = 7 ಇದೆ. ನೋಡಿ, = 7 ಇರೋದನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. 2x ಹಾಗೆ ಬರುತ್ತೆ, -3yನೂ ಹಾಗೆ ಬರುತ್ತೆ. ನೋಡಿ, ಇದಿರೋದೇನು ಸೈನು, +7 ಇದೆ. +7ಅನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಇಂದ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ಲಸ್ ಇರೋದು -7 ಆಗೋಯಿತು. = 0. ಇದು ಯಾವ ಫಾರ್ಮಲ್ ಇದೆ ಅಂದರೆ ಇದು a2x + b2y + c2 = 0 ಫಾರ್ಮಲ್ ಇದೆ. ಓಕೆ, ಹೀಗೆ ಮಾಡೋಣ. a2 ವ್ಯಾಲ್ಯೂವನ್ನು ನೋಡಿದರೆ a2 ವ್ಯಾಲ್ಯೂ +2 ಇದೆ. ನೆಕ್ಸ್ಟ್ b2 ವ್ಯಾಲ್ಯೂ ಏನಿದೆ ಅಂತ ನೋಡ್ರಿ, b2 ವ್ಯಾಲ್ಯೂ -3 ಇದೆ. c2 ವ್ಯಾಲ್ಯೂ ಇದೆ, ಎಷ್ಟಿದೆ ನೋಡಿ, c2 ವ್ಯಾಲ್ಯೂ -7 ಇದೆ. ಓಕೆ, ಹೀಗೆ ಮಾಡೋಣ. ರೇಷಿಯೋಗಳನ್ನು ಫೈಂಡ್ ಮಾಡ್ತಾ ಹೋಗ್ಬಿಡೋಣ ಒಂದೊಂದೇ ರೇಷಿಯೋವನ್ನು. a1/a2 = a1 ವ್ಯಾಲ್ಯೂ ಏನಿದೆ, +3 ಇದೆ, /a2 ವ್ಯಾಲ್ಯೂ ಏನಿದೆ, +2 ಇದೆ. ನೋಡಿ, 3/2 ಇದೆ. ಇದು ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ, ಇದೇ ಆನ್ಸರ್ ಆಗಿರುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು b1/b2. ಓಕೆನಾ, b1 ವ್ಯಾಲ್ಯೂ ಎಷ್ಟು, +2 ಇದೆ, b2 ವ್ಯಾಲ್ಯೂ ಏನು, -3 ಇದೆ. ಬರಿತೀನಿ. ನಮಗೆ ಯಾವಾಗೂ ಡಿನಾಮಿನೇಟರ್ ಮೈನಸ್ ಬರೋ ಆಗಿಲ್ಲ, ಹಾಗಾಗಿ ಇದೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 2/3 ಬರ್ಕೊಳ್ತೀನಿ. ನೋಡಿ, ಏನಿಲ್ಲ ಅಂದರೂ 2ಗೆ ಸೈನು ಪ್ಲಸ್ ಇದೆ. +/ ಅಂದರೆ ಮೈನಸ್ ಆಗುತ್ತೆ. -2/3 ಆಯಿತು. ನೆಕ್ಸ್ಟು c1/c2 ಮಾಡ್ತೀನಿ. c1 ವ್ಯಾಲ್ಯೂ ಎಷ್ಟು, -5 c2ವಿನ ವ್ಯಾಲ್ಯೂ -7 ಇದೆ. ಓಕೆ, -/ ಅಂದರೆ ಪ್ಲಸ್ ಆಗುತ್ತೆ. 5/7. ಇದು ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಮೂರೂ ರೇಷಿಯೋಗಳನ್ನು ನಾವು ಕಂಪೇರ್ ಮಾಡಿದರೆ ನಾವು ಹೇಳ್ಬೋದು a1/a2 ಈಸ್ ≠ b1/b2 ಅಂತ ಹೇಳ್ಬೋದು. ನೋಡಿ, a1/a2 ವ್ಯಾಲ್ಯೂ 3/2 ಇದೆ, b1/b2 ವ್ಯಾಲ್ಯೂ -2/3 ಇದೆ. ಎರಡೂ ಡಿಫ್ರೆಂಟ್ ಆಗಿರೋದ್ರಿಂದ a1/a2 ಈಸ್ ≠ b1/b2 ಆಗಿರುತ್ತೆ. ಈ ರೀತಿ ಕಂಡೀಷನ್ ಬಂತಪ್ಪ ಅಂದರೆ ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರುತ್ತೆ, ಇಂಟರ್ಸೆಕ್ಟಿಂಗ್ ಆಗಿರುತ್ತೆ. Therefore, pair of linear equations are intersect at a ಪಾಯಿಂಟ್ ಆಗಿರುತ್ತೆ. ಅಂದರೆ a1/a2 ಈಸ್ ≠ b1/b2 ಆಯ್ತಪ್ಪ ಅಂತ ಹೇಳಿದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಆಗಿರುತ್ತೆ. ಇಂಟರ್ಸೆಕ್ಟ್ ಆಗಿರೋದ್ರಿಂದ ನಾವೇಂತ ಹೇಳ್ಬೋದು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್, 2x - 3y = 8, 4x - 6y = 9 ಇದೆಯಲ್ಲ. ಫಸ್ಟಿಗೆ ಇದನ್ನು ಆರ್ಡ್ರಲ್ಲಿ ಬರ್ಕೊಳ್ಳೋಣ.
2x ಮೈನಸ್ 3y ಈಸ್ ಈಕ್ವಲ್ ಟು 8 ಕೊಟ್ಟಿದ್ದಾರೆ ನೋಡಿ. ಈಸ್ ಈಕ್ವಲ್ ಟು ಆದಮೇಲೆ 8 ಇದೆಯಲ್ಲ, ಅದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ. 2x ಮೈನಸ್ 3y ನೋಡಿ, ಇದು 8 ಇರೋದು ಪ್ಲಸ್ ಇದೆ. ಈಸ್ ಈಕ್ವಲ್ ಟು ಇಂದ ಈ ಸೈಡ್ ಬಂದ ತಕ್ಷಣ ಮೈನಸ್ 8 ಆಗೋಗ್ಬಿಡುತ್ತೆ. ಪ್ಲಸ್ ಇರೋದನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಮೈನಸ್ ಆಗುತ್ತೆ. ಮೈನಸ್ 8 ಈಸ್ ಈಕ್ವಲ್ ಟು 0. ಓಕೆ, ಇದು ಯಾವ ಫಾರ್ಮಲ್ ಇದೆ ಅಂದರೆ ಇದು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಇದೆ. ಈ ಎರಡೂ ಈಕ್ವೇಷನ್ಗಳನ್ನು ಕಂಪೇರ್ ಮಾಡಿ ನಾವು a1 ವ್ಯಾಲ್ಯೂ, b1 ವ್ಯಾಲ್ಯೂ, c1 ವ್ಯಾಲ್ಯೂಗಳನ್ನು ಬರಿತಾ ಹೋಗೋಣ. ನೋಡಿ, a1 ಪ್ಲೇಸಲ್ಲಿ ಏನಿದೆ +2 ಇದೆ. b1 ಪ್ಲೇಸಲ್ಲಿ ಏನಿದೆ ನೋಡಿ ಒಂದು ಸ್ವಲ್ಪ -3 ಇದೆ. c1 ಪ್ಲೇಸಲ್ಲಿ ಏನಿದೆ -8 ಇದೆ. ಓಕೆ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ ಬರ್ಕೊಳ್ಳೋಣ. 4x ಮೈನಸ್ 6y ಈಸ್ ಈಕ್ವಲ್ ಟು 9 ಇದೆ. ನೋಡಿ, ಈಸ್ ಈಕ್ವಲ್ ಟು ಆದಮೇಲೆ 9 ಇರೋದನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. 4x ಮೈನಸ್ 6y ನೋಡಿ, 9 ಪಕ್ಕದಾಗ ಏನೂ ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ 9 ಇರೋದನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಇರೋದು ಮೈನಸ್ ಆಗೋಯ್ತು. 9 ಈಸ್ ಈಕ್ವಲ್ ಟು 0. ಓಕೆ, ಇದು ಯಾವ ಫಾರ್ಮಲ್ ಇದೆ ಅಂದರೆ ಇದು a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇವೆರಡು ಕಂಪೇರ್ ಮಾಡಿ a2 ವ್ಯಾಲ್ಯೂ, b2 ವ್ಯಾಲ್ಯೂ, c2 ವ್ಯಾಲ್ಯೂಗಳನ್ನು ಬರಿತಾ ಹೋಗೋಣ. ನೋಡಿ, a2 ಪ್ಲೇಸಲ್ಲಿ ಏನಿದೆ, a2 ಪ್ಲೇಸಲ್ಲಿ +4 ಇದೆ. b2 ಪ್ಲೇಸಲ್ಲಿ ಏನಿದೆ ನೋಡಿ, b2 ಪ್ಲೇಸಲ್ಲಿ -6 ಇದೆ. c2 ಪ್ಲೇಸಲ್ಲಿ ಏನಿದೆ -9 ಇದೆ. ಓಕೆ, a1 b1 c1 a2 b2 c2 ಇವು ಮೂರನ್ನು ಯೂಸ್ ಮಾಡಿಕೊಂಡು ರೇಷಿಯೋಗಳನ್ನು ಫೈಂಡ್ ಮಾಡ್ತಾ ಹೋಗೋಣ. ಮೊದಲನೇ ರೇಷಿಯೋ a1/a2 ಇದೆ. a1 ವ್ಯಾಲ್ಯೂ ಎಷ್ಟು 2 ಡಿವೈಡ್ ಬೈ a2 ವ್ಯಾಲ್ಯೂ ಏನಿದೆ 4 ಇದೆ. ಎರಡು ಡಿವೈಡ್ ಆಗುತ್ತೆ ಅಂದರೆ ಎಸ್ 2 ಟೇಬಲ್ ಡಿವೈಡ್ ಆಗುತ್ತೆ. 2 1s are 2, 2 2s are 4. ಆನ್ಸರ್ ಏನು ಬಂತು ಪ್ಲಸ್ 1/2 ಬಂತು. ನೆಕ್ಸ್ಟ್ b1/b2 ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಓಕೆ, b1 ವ್ಯಾಲ್ಯೂ ಏನಿದೆ -3 ಇದೆ. ಡಿವೈಡ್ ಬೈ b2 ವ್ಯಾಲ್ಯೂ ಏನಿದೆ -6 ಇದೆ. ಡಿವೈಡ್ ಆಗುತ್ತೆ ಅಂದರೆ 3 ಮತ್ತು 6 ಡಿವೈಡ್ ಆಗುತ್ತೆ 3 ಟೇಬಲಿಂದ. 3 1s are 3, 3 2s are 6 ಆಯಿತು. ಓಕೆ, ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. 1/2 ಆಯಿತು. ಗೊತ್ತಾಗ್ತಿದೆಯಾ? ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ 1/2 ಅಂತ ಬರುತ್ತೆ. ನೆಕ್ಸ್ಟ್ ರೇಷಿಯೋ c1/c2 ಅಲ್ವಾ? ಓಕೆ, c1 ವ್ಯಾಲ್ಯೂ -8 ಡಿವೈಡ್ ಬೈ c2 ವ್ಯಾಲ್ಯೂ -9 ಇದೆ. 8 ಮತ್ತು 9 ಯಾವ ಟೇಬಲಿಂದ ಡಿವೈಡ್ ಆಗಲ್ಲ. ಮೈನಸ್ ಡಿವೈಡ್ ಬೈ ಮೈನಸ್ ಅನ್ನೇನು ಪ್ಲಸ್ 8/9 ಆಯಿತು. ಓಕೆ, ಇಲ್ಲಿರೋ ಮೂರೂ ರೇಷಿಯೋಗಳನ್ನು ಕಂಪೇರ್ ಮಾಡಿದರೆ ನೋಡಿ 1/2, 1/2, 8/9 ಇದೆ. ಅಂದರೆ ಫಸ್ಟ್ 2 ರೇಷಿಯೋಗಳು ಈಕ್ವಲ್ ಆಗಿದೆ. ಅಂದರೆ a1/a2 ಈಸ್ ಈಕ್ವಲ್ ಟು b1/b2 ಆಗಿದೆ. ಮೂರನೇ ರೇಷಿಯೋ ಏನಿದೆ 8/9 ಡಿಫ್ರೆಂಟ್ ಆಗಿದೆ. ಹಾಗಾಗಿ ಈಸ್ ನಾಟ್ ಈಕ್ವಲ್ ಟು c1/c2 ಆಗೋಯ್ತು. ಗೊತ್ತಾಯ್ತಾ? a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆಯಿತು. ಈ ಕಂಡೀಷನ್ ಬಂತಪ್ಪ ಅಂದರೆ ಅವ್ರು ಕೊಟ್ಟಿರೋಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಫೋರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಪ್ಯಾರಲಲ್. ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಪ್ಯಾರಲಲ್ ಆಗಿದೆ ಅಂದ ತಕ್ಷಣ ನಾವೇನು ಹೇಳ್ಬೋದು, ದೇರ್ಫೋರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ನಾವು ಹೇಳ್ಬೋದು. ಥರ್ಡ್ ಪ್ರಾಬ್ಲಮ್, 3/2x ಪ್ಲಸ್ 5/3y ಈಸ್ ಈಕ್ವಲ್ ಟು 7, 9x ಮೈನಸ್ 10y ಈಸ್ ಈಕ್ವಲ್ ಟು 14 ಇದೆ. ಓಕೆ, ಈ ಲೀನಿಯರ್ ಈಕ್ವೇಷನ್ಗಳನ್ನು ಆರ್ಡರ್ ಬರ್ಕೊಳೋಣ. ಫಸ್ಟ್ ಈ ಕ್ವಶನ್ ಬರ್ಕೊಳ್ತೀನಿ. 3/2x ಪ್ಲಸ್ 5/3y ಈಸ್ ಈಕ್ವಲ್ ಟು 7 ಇದೆ. ಈಸ್ ಈಕ್ವಲ್ ಟು ಆದಮೇಲೆ ಏನಿದೆ ಪ್ಲಸ್ 7 ಇದೆ. ಸೈನ್ ಏನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಈ ಪ್ಲಸ್ 7 ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 3/2x ಪ್ಲಸ್ 5/3y ಪ್ಲಸ್ ಇರೋದು ಈ ಸೈಡ್ ಟ್ರಾನ್ಸ್ಫರ್ ಆದರೆ ಮೈನಸ್ ಆಗೋಗುತ್ತೆ. 7 ಆಗೇ ಬರುತ್ತೆ. ಈಸ್ ಈಕ್ವಲ್ ಟು 0 ಆಯಿತು. ಇದು ಯಾವ ಫಾರ್ಮಲ್ ಇದೆ ಅಂದರೆ ಇದು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಈ ಎರಡೂ ಈಕ್ವೇಷನ್ಗಳನ್ನು ಕಂಪೇರ್ ಮಾಡಿ ನಾವು a1 ವ್ಯಾಲ್ಯೂ, b1 ವ್ಯಾಲ್ಯೂ, c1 ವ್ಯಾಲ್ಯೂವನ್ನು ಬರ್ಬಿಡೋಣ. ನೋಡಿ, a1 ಪ್ಲೇಸಲ್ಲಿ ಏನಿದೆ ಅಂತ ನೋಡಿದರೆ a1 ಪ್ಲೇಸಲ್ಲಿ 3/2 ಇದೆ. b1 ಪ್ಲೇಸಲ್ಲಿ ಏನಿದೆ ಎಸ್ 5/3 ಇದೆ. ಪ್ಲಸ್ 5/3 ಪ್ಲಸ್ಸನ್ನು ಬರಿತಾ ಇಲ್ಲ. ಒಂದು ನಂಬರ್ ಪಕ್ಕದಲ್ಲಿ ಪ್ಲಸ್ ಬರೋದಿಲ್ಲ ಅಂದರೆ ಅಲ್ಲಿ ಪ್ಲಸ್ ಇದೆ ಅಂತ. b1 ವ್ಯಾಲ್ಯೂ
5/3 ಆಯಿತು. ನೆಕ್ಸ್ಟ್ C1 ವ್ಯಾಲ್ಯೂ ಏನಿದೆ, C1 ವ್ಯಾಲ್ಯೂ -7 ಇದೆ. ಓಕೆ, ನೆಕ್ಸ್ಟ್ ಲೀನಿಯರ್ ಇಕ್ವೇಷನ್ ಬರ್ಕೊಳ್ಳೋಣ. 9x - 10y = 14 ಇದೆ. ಅಂದರೆ 14 ಇರೋದನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 9x - 10y ನೋಡಿ, ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇರೋದು ಈ ಸೈಡ್ ಟ್ರಾನ್ಸ್ಫರ್ ಆದರೆ ಮೈನಸ್ ಆಗುತ್ತೆ. 14 = 0. ಇದು ಯಾವ ಫಾರ್ಮಲ್ ಇದೆ ಅಂದರೆ ಇದು a2x + b2y + c2 = 0 ಫಾರ್ಮಲ್ ಇದೆ. ಈಗ ಏನು ಮಾಡೋಣ, a2 ವ್ಯಾಲ್ಯೂ, b2 ವ್ಯಾಲ್ಯೂ, c2 ವ್ಯಾಲ್ಯೂಗಳನ್ನು ಈ ಎರಡು ಈಕ್ವೇಷನ್ಗಳನ್ನು ಕಂಪೇರ್ ಮಾಡಿ ಬರೆಯೋಣ. ನೋಡಿ, a2 ವ್ಯಾಲ್ಯೂ ಏನಿದೆ, +9 ಇದೆ. b2 ವ್ಯಾಲ್ಯೂ ಏನಿದೆ, -10 ಇದೆ. c2 ವ್ಯಾಲ್ಯೂ ಏನಿದೆ ನೋಡಿ, -14 ಇದೆ. ಓಕೆ, ಇವನ್ನ ಯೂಸ್ ಮಾಡ್ಕೊಂಡು ಈಗ ರೇಷಿಯೋಸ್ಗಳನ್ನು ಫೈಂಡ್ ಮಾಡೋಣ. ಮೊದಲನೇ ರೇಷಿಯೋ a1/a2 ಇದೆ. a1 ವ್ಯಾಲ್ಯೂ ಏನು, 3/2 ಡಿವೈಡೆಡ್ ಬೈ ಏನಿದೆ, a2 ವ್ಯಾಲ್ಯೂ ಬರಿಬೇಕು. a1 ವ್ಯಾಲ್ಯೂ 3/2 ಬರುತ್ತೆ, ಡಿವೈಡ್ ಬೈ a2 ವ್ಯಾಲ್ಯೂ 9 ಬರದೆ. ನೋಡಿ, ನಮಗೆ ನ್ಯೂಮರೇಟರಲ್ಲಿ ಫ್ರ್ಯಾಕ್ಷನ್ ಇದೆ. ಈಗ ನಾವು ಇದು ಸಿಂಪ್ಲಿಫೈ ಮಾಡಬೇಕಾಗಿದೆ. ಡಿನಾಮಿನೇಟರ್ 9 ಇದೆ. 9 ಅಂದರೆ ಇದನ್ನು 9/1 ಅಂತ ಬರಿಬೋದು. ಯಾವುದೇ ನಂಬರ್ಗೆ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ /1 ಇರುತ್ತೆ. ಓಕೆ, 9/1 ಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಗೊತ್ತಾ, 3/2 ಹಾಗೆ ಬರುತ್ತೆ. 9/1 ಡಿನಾಮಿನೇಟರ್ನ ನ್ಯೂಮರೇಟರ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅದು ರೆಸಿಪ್ರೋಕಲ್ ಆಗುತ್ತೆ, ಅಂದರೆ ಇನ್ವರ್ಸ್ ಆಗುತ್ತೆ ಅಂತ ಹೇಳ್ಬೋದು. 9/1 ಇರೋದು ಇಂಟು ಆಗಿ 1/9 ಆಗೋಗುತ್ತೆ. ಅರ್ಥ ಆಗ್ತಿದೆಯಾ? 3/2 ಇರೋದು ಹಾಗೇ ಇರುತ್ತೆ. ಡಿನಾಮಿನೇಟರ್ ಇರೋದನ್ನ ಮೇಲೆ ಕಳಿಸಿದ ತಕ್ಷಣ 9/1 ಇರೋದು ಇಂಟು 1/9 ಆಗೋಗುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿ ನೋಡಿ, ಇಲ್ಲಿ ಡಿವೈಡ್ ಆಗುತ್ತೆ. 3 1s 3, 3 3s 9. ಮಲ್ಟಿಪ್ಲೈ ಮಾಡಿ ಬರ್ಬಿಡೋಣ. ನ್ಯೂಮರೇಟರ್ಗೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋಣ. 1 1s 1 ಡಿವೈಡ್ ಬೈ 2 3s 6 ಪ್ಲಸ್ 1/6 ಆನ್ಸರ್ ಬಂತು. ನೆಕ್ಸ್ಟ್ ಏನು ಮಾಡೋಣ, b1/b2 ರೇಷಿಯೋನ ಫೈಂಡ್ ಮಾಡೋಣ. b1 ವ್ಯಾಲ್ಯೂ ಎಷ್ಟು, b1 ವ್ಯಾಲ್ಯೂ 5/3 ಡಿವೈಡ್ ಬೈ b2 ವ್ಯಾಲ್ಯೂ ಎಷ್ಟು, -10 ಇದೆ. ಓಕೆ, ಮೇಲ್ ಮಾಡಿದ್ನಲ್ಲ ಅದೇ ರೀತಿ ಮಾಡೋಣ. -10 ಅಂದರೆ ಇದನ್ನು -10/1 ಅಂತ ಬರಿಬೋದು. ನೆಕ್ಸ್ಟು -10/1 ಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ. 5/3 ಇರೋದು 5/3 ಹಾಗೇ ಇರುತ್ತೆ. ಇಲ್ಲಿ ಮೇಲೆ ಹೋದ ತಕ್ಷಣ ಇಂಟು -10/1 ಇರೋದು 1/-10 ಆಗೋಗುತ್ತೆ. ಡಿವೈಡ್ ಆಗುತ್ತೆ, ಎಸ್. 5 1s 5, 5 2s 10 ಡಿವೈಡ್ ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ. 1 1s 1 ಡಿವೈಡ್ ಬೈ 3 2s 6. ನೋಡಿ, ಇಲ್ಲಿ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಆಯಿತು. ಈಗಾಗಲೇ ನಾನು ಹೇಳೀನಿ ಡಿನಾಮಿನೇಟರಲ್ಲಿ ನೆಗೆಟಿವ್ ಸೈನ್ ಬರೋಂಗಿಲ್ಲ ಅಂತ. ಹಾಗಾದರೆ 1ಗೆ ಸೈನ್ ಏನಿದೆ, ಪ್ಲಸ್ ಇದೆ. ಪ್ಲಸ್ ಡಿವೈಡ್ ಬೈ ಮೈನಸ್ ಅಂದರೆ -1/6 ಆಗೋಯಿತು. ನೆಕ್ಸ್ಟು C1/C2 ವ್ಯಾಲ್ಯೂನ ಫೈಂಡ್ ಮಾಡೋಣ. C1 ವ್ಯಾಲ್ಯೂ ಎಷ್ಟು, -7 ಡಿವೈಡ್ ಬೈ C2 ವ್ಯಾಲ್ಯೂ ಎಷ್ಟು, -14 ಇದೆ. 7 1s 7, 2s 14 ಡಿವೈಡ್ ಆಯಿತು. ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗಿರುತ್ತೆ, ಪ್ಲಸ್ 1/2 ಆಯಿತು. ಓಕೆ, ಈಗೇನು ಮಾಡೋಣ, ಈ ಮೂರೂ ರೇಷಿಯೋಗಳನ್ನು ಕಂಪೇರ್ ಮಾಡೋಣ. ನೋಡಿ, a1/a2 ವ್ಯಾಲ್ಯೂ +1/6 ಇದೆ. b1/b2 ವ್ಯಾಲ್ಯೂ -1/6 ಇದೆ. ಇದು 1/6, ಇದು -1/6. ಹಾಗಾದರೆ ಇವೆರಡು ಈಕ್ವಲ್ ಆಗಿರುತ್ತಾ? ನಂಬರ್ಗಳು ಸೇಮ್ ಇದೆ, 1/6 1/6. ಆದರೆ ಇದು ಪಾಸಿಟಿವ್ ಆಗಿದೆ, ಇದು ನೆಗೆಟಿವ್ ಆಗಿದೆ. ಹಾಗಾಗಿ ಇವೆರಡು ಈಕ್ವಲ್ ಅಲ್ಲ. ಹಾಗಾದರೆ ಏನು ಬರಿಬೋದು ನಾವೀಗ ಅಂದರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿರುತ್ತೆ. ಹಾಗಾದರೆ ಇವೆರಡು ನಾಟ್ ಈಕ್ವಲ್ ಅಂದರೆ ಏನಾಗಿರುತ್ತೆ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಆಗಿರುತ್ತೆ. Therefore, pair of linear equations are intersect at a point. ಹಾಗಾದರೆ pair of linear equationಗಳು intersect ಆಗಿದೆ ಅಂತ ತಕ್ಷಣ ಹೇಳ್ಬೋದು therefore pair of linear equations are consistent ಅಂತ ನಾವು ಹೇಳ್ಬೋದು. Fourth problem, 5x minus 3y is equal to 11 minus 10x plus 6y is equal to minus 22. ಫಸ್ಟಿಗೆ ಏನು ಮಾಡೋಣ, ಈ ಎರಡೂ ಲೀನಿಯರ್ ಈಕ್ವೇಷನ್ಗಳನ್ನು ಆರ್ಡರಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಲೀನಿಯರ್ ಈಕ್ವೇಷನ್ 5x minus 3y is equal to 11 ಇದೆಯಲ್ಲ, ನೋಡಿ is equal to ಆದಮೇಲೆ ಏನಿದೆ, 11 ಇದೆ. ಇದು ಸೈನ್ ಏನು ಇಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ 11 ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ. 5x ಹಾಗೆ ಬರುತ್ತೆ, -3y ಹಾಗೆ ಇರುತ್ತೆ. ಪ್ಲಸ್ ಇರೋದನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ ಆಗುತ್ತೆ. 11 is equal to 0. ಇದು a1x
ಪ್ಲಸ್ B1y ಪ್ಲಸ್ C1 ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಹಾಗಾದರೆ ಇವೆರಡನ್ನು ಕಂಪೇರ್ ಮಾಡಿ A1 ವ್ಯಾಲ್ಯೂ, B1 ವ್ಯಾಲ್ಯೂ, C1 ವ್ಯಾಲ್ಯೂಗಳನ್ನು ಬರ್ಬಿಡೋಣ. ನೋಡಿ A1ನ ಪ್ಲೇಸಲ್ಲಿ ಏನಿದೆ, A1ನ ಪ್ಲೇಸಲ್ಲಿ ಪ್ಲಸ್ 5 ಇದೆ. B1ನ ಪ್ಲೇಸಲ್ಲಿ ಏನಿದೆ, -3 ಇದೆ. C1ನ ಪ್ಲೇಸಲ್ಲಿ ಏನಿದೆ ನೋಡಿ, -11 ಇದೆ. ಓಕೆ, ನೆಕ್ಸ್ಟ್ ಲೀನಿಯರ್ ಇಕ್ವೇಷನ್ -10x ಪ್ಲಸ್ 6y ಈಸ್ ಈಕ್ವಲ್ ಟು -22 ಇದೆಯಲ್ಲ, ಈ -22 ಈ ಸೈಡ್ ಟ್ರಾನ್ಸ್ಫರ್ ಮಾಡೋಣ. -10x ಪ್ಲಸ್ 6y ಇದು ಹೀಗೆ ಇರುತ್ತೆ. ಮೈನಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. 22 ಈಸ್ ಈಕ್ವಲ್ ಟು 0. ಇದು A2x ಪ್ಲಸ್ B2y ಪ್ಲಸ್ C2 ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇವೆರಡನ್ನು ಕಂಪೇರ್ ಮಾಡಿ A2 ವ್ಯಾಲ್ಯೂ, B2 ವ್ಯಾಲ್ಯೂ, C2 ವ್ಯಾಲ್ಯೂಗಳನ್ನು ಬರ್ಬಿಡೋಣ. ನೋಡಿ A2 ಪ್ಲಸಲ್ಲಿ ಏನಿದೆ, -10 ಇದೆ. B2 ಪ್ಲಸಲ್ಲಿ ಏನಿದೆ ಒಂದು ಸ್ವಲ್ಪ ಗಮನಿಸಿ, +6 ಇದೆ. C2 ಪ್ಲಸಲ್ಲಿ ಏನಿದೆ, +22 ಇದೆ. ಓಕೆ, ಇವೆಲ್ಲವನ್ನು ಯೂಸ್ ಮಾಡಿಕೊಂಡು ನಾವು ರೇಷಿಯೋಸ್ಗಳ ವ್ಯಾಲ್ಯೂವನ್ನು ಫೈಂಡ್ ಮಾಡೋಣ. ಮೊದಲನೇ ರೇಷಿಯೋ A1/A2. A1ನ ವ್ಯಾಲ್ಯೂ ಎಷ್ಟು, +5 ಡಿವೈಡ್ ಬೈ A2ವಿನ ವ್ಯಾಲ್ಯೂ ಏನಿದೆ, -10 ಇದೆ. 5 10 ಡಿವೈಡ್ ಆಗುತ್ತೆ. 5 1s 5, 5 2s 10. 5 ಟೇಬಲಿಂದ ಡಿವೈಡ್ ಮಾಡಿದೆ, 1/2 ಬಂತು. ನಾನು ಈಗಾಗಲೇ ಹೇಳಿನಿ, ಡಿನಾಮಿನೇಟರಲ್ಲಿ ಮೈನಸ್ ಬರೋ ಆಗಿಲ್ಲ, ಅದಕ್ಕೆ 5ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಡಿವೈಡ್ ಬೈ ಮೈನಸ್ ಅಂದರೆ ಮೈನಸ್ ಆಗೋಯಿತು, -1/2 ಆನ್ಸರ್ ಬಂತು. ನೆಕ್ಸ್ಟ್ ರೇಷೋ B1/B2. B1ನ ವ್ಯಾಲ್ಯೂ -3 ಡಿವೈಡ್ ಬೈ B2ವಿನ ವ್ಯಾಲ್ಯೂ +6 ಇದೆ. ಡಿವೈಡ್ ಆಗುತ್ತಾ, ಎಸ್, 3 ಟೇಬಲ್ ಡಿವೈಡ್ ಆಗುತ್ತೆ. 3 1s 3, 3 2s 6. ನೋಡಿ ಸೈನ್ ಮೈನಸ್ ಇದೆ, -1/2 ಬಂತು. ನೆಕ್ಸ್ಟ್ ರೇಷಿಯೋ C1/C2 ಅಲ್ವಾ. ಓಕೆ, C1ನ ವ್ಯಾಲ್ಯೂ -11 ಡಿವೈಡ್ ಬೈ C2ವಿನ ವ್ಯಾಲ್ಯೂ 22 ಇದೆ. ಎಸ್, 11 ಟೇಬಲಿಂದ ಡಿವೈಡ್ ಆಗುತ್ತೆ. 11 1s 11, 11 2s 22, -1/2 ಆಯಿತು. ಓಕೆ, ಈ ಮೂರೂ ರೇಷಿಯೋಗಳನ್ನು ಕಂಪೇರ್ ಮಾಡಿದರೆ ಆನ್ಸರ್ ಏನಿದೆ, -1/2, -1/2, -1/2. ಮೂರೂ ರೇಷಿಯೋಗಳು ಏನಾಗಿದೆ, ಸೇಮ್ ಇದೆ. ಅಂದರೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಆಗಿರುತ್ತೆ. ಈ ರೀತಿ ಮೂರೂ ರೇಷಿಯೋ ಈಕ್ವಲ್ ಆಗಿತ್ತಪ್ಪ ಅಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಗಳು ಏನಾಗಿರುತ್ತೆ, ಕೋಇನ್ಸಿಡೆಂಟ್ ಆಗಿರುತ್ತೆ. Therefore, pair of linear equations are coincident. pair of linear equationಗಳು ಕೋಇನ್ಸಿಡೆಂಟ್ ಆಗಿತ್ತಪ್ಪ ಅಂದರೆ therefore pair of linear equations are consistent ಆಗಿರುತ್ತೆ. Fifth problem, 4/3x plus 2y is equal to 8, 2x plus 3y is equal to 12. ಈ ಎರಡೂ ಲೀನಿಯರ್ ಇಕ್ವೇಷನ್ಗಳನ್ನು ಫಸ್ಟಿಗೆ ಆರ್ಡರ್ ಬರೆಯೋಣ. ಫಸ್ಟ್ ಲೀನಿಯರ್ ಇಕ್ವೇಷನ್ 4/3x ಪ್ಲಸ್ 2y ಈಸ್ ಈಕ್ವಲ್ ಟು 8 ಇದೆ. ನೋಡಿ, ಈಸ್ ಈಕ್ವಲ್ ಟು 8ಅನ್ನು ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, 4/3x ಪ್ಲಸ್ 2y ಹಾಗೇ ಇರುತ್ತೆ. ನೋಡಿ, 8ಗೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. +8ಅನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ -8 ಆಗುತ್ತೆ. ಈಸ್ ಈಕ್ವಲ್ ಟು 0. ಇದು A1x ಪ್ಲಸ್ B1y ಪ್ಲಸ್ C1 ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇವೆರಡನ್ನು ಕಂಪೇರ್ ಮಾಡಿ ನಾವು A1 ವ್ಯಾಲ್ಯೂ, B1 ವ್ಯಾಲ್ಯೂ, C1 ವ್ಯಾಲ್ಯೂವನ್ನು ಬರೆಯೋಣ. ನೋಡಿ, A1ನ ವ್ಯಾಲ್ಯೂ ಏನಾಗಿದೆ, +4/3 ಇದೆ. B1ನ ವ್ಯಾಲ್ಯೂ ಏನಿದೆ, +2 ಇದೆ. C1ನ ವ್ಯಾಲ್ಯೂ ಏನಿದೆ, -8 ಇದೆ. ಓಕೆ, ನೆಕ್ಸ್ಟ್ ಲೀನಿಯರ್ ಇಕ್ವೇಷನ್ ಬರ್ಕೊಳ್ಳೋಣ. 2x ಪ್ಲಸ್ 3y ಈಸ್ ಈಕ್ವಲ್ ಟು 12 ಇದೆ. ಈಸ್ ಈಕ್ವಲ್ ಟು ಅಂದರೆ 12 ಇದೆಯಲ್ಲ, ಇದನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡೋಣ. 2x ಪ್ಲಸ್ 3y ಹಾಗೇ ಇರುತ್ತೆ. 12ಗೆ ಸೈನ್ ಪ್ಲಸ್ ಇದೆ. +12ಅನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ -12 ಆಗುತ್ತೆ. ಈಸ್ ಈಕ್ವಲ್ ಟು 0. ಇದು A2x ಪ್ಲಸ್ B2y ಪ್ಲಸ್ C2 ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇವೆರಡನ್ನು ಕಂಪೇರ್ ಮಾಡಿ A2 ವ್ಯಾಲ್ಯೂ, B2 ವ್ಯಾಲ್ಯೂ, C2 ವ್ಯಾಲ್ಯೂವನ್ನು ಬರೆಯೋಣ. ನೋಡಿ, A2ವಿನ ವ್ಯಾಲ್ಯೂ ಏನಿದೆ, +2 ಇದೆ. B2ವಿನ ವ್ಯಾಲ್ಯೂ ಏನಿದೆ, +3 ಇದೆ. C2ವಿನ ವ್ಯಾಲ್ಯೂ ಏನಿದೆ, -12 ಇದೆ. ಓಕೆ, ಇವನ್ನ ಯೂಸ್ ಮಾಡಿಕೊಂಡು ರೇಷಿಯೋಗಳನ್ನು ಬರೀತಾ ಹೋಗೋಣ. A1/A2, A1ನ ವ್ಯಾಲ್ಯೂ 4/3 ಡಿವೈಡ್ ಬೈ A2ವಿನ ವ್ಯಾಲ್ಯೂ ಏನಿದೆ, A2ವಿನ ವ್ಯಾಲ್ಯೂ 2 ಇದೆ. ಈಗಾಗಲೇ ಒಂದು ಪ್ರಾಬ್ಲಮನ್ನು ಹೇಳ್ಕೊಟ್ಟಿದ್ದೀನಿ. ಡಿನಾಮಿನೇಟರ್ ಬರೀ 2 ಇದೆ, ಮೇಲೆ ನ್ಯೂಮರೇಟರಲ್ಲಿ ಫ್ರ್ಯಾಕ್ಷನ್ ಬಂದಿದೆ. ಅದಕ್ಕೆ ಏನು ಮಾಡ್ತೀನಿ, 2
2/1 ಅಂತ ಬರ್ಕೊಳ್ತೀನಿ. ಈಗ 2/1 ಮೇಲೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, 4/3 ಇರೋದು ಹಾಗೇ ಇರುತ್ತೆ. 2/1 ಇರೋದನ್ನ ಮೇಲೆ ಕಳಿಸಿದ ತಕ್ಷಣ ಇಂಟು 1/2 ಆಗೋಗುತ್ತೆ. 2/1 ಇರೋದು 1/2 ಆಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ. 2 1s 2, 2 2s 4 ಆಯಿತು. ಮತ್ತಿನ್ನೇನು ಡಿವೈಡ್ ಆಗಲ್ಲ. 2 1s 2 ಡಿವೈಡ್ ಬೈ 3 1s 3 ಪ್ಲಸ್ 2/3 ಆನ್ಸರ್ ಬಂತು. ನೆಕ್ಸ್ಟ್ ರೇಷಿಯೋ B1/B2 ಅನ್ನು ಮಾಡೋಣ. B1 ವ್ಯಾಲ್ಯೂ 2 ಇದೆ, 2 ಬರ್ಕೊಳ್ತೀನಿ. B2 ವ್ಯಾಲ್ಯೂ ಏನಿದೆ, 3 ಇದೆ. 2/3 ಬಂತು ಆನ್ಸರ್. ಇದು ಸಿಂಪ್ಲಿಫೈ ಆಗೋಗಿದೆ, ಮತ್ತಿನ್ನೇನು ಸಿಂಪ್ಲಿಫೈ ಮಾಡೋದಕ್ಕೆ ಬರೋಲ್ಲ. ನೆಕ್ಸ್ಟ್ ರೇಷಿಯೋ C1/C2 ಇದೆ. C1 ವ್ಯಾಲ್ಯೂ -8 ಡಿವೈಡ್ ಬೈ C2 ವ್ಯಾಲ್ಯೂ -12. ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದರೆ ಇದು 4 ಟೇಬಲಿಂದ ಡಿವೈಡ್ ಆಗುತ್ತೆ. 4 2s 8, 4 3s 12 ಬಂತು. ಓಕೆ, 2/3 ಬರುತ್ತೆ ಆನ್ಸರು. ನೋಡಿ, ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗೋಯಿತು, ಪ್ಲಸ್ 2/3 ಆಯಿತು. ಓಕೆ, ಈ ಮೂರು ರೇಷೆಗಳನ್ನು ಕಂಪೇರ್ ಮಾಡಿದರೆ ನೋಡಿ 2/3 2/3 2/3 ಅಂದರೆ ಮೂರು ರೇಷೆಗಳು ಏನಾಗಿದೆ, ಈಕ್ವಲ್ ಆಗಿದೆ. ಅಂದರೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಆಯಿತು. ಮೂರೂ ರೇಷೆಗಳು ಈಕ್ವಲ್ ಆಗಿತ್ತಪ್ಪ ಅಂತ ಹೇಳಿದರೆ ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಗಳು ಏನಾಗಿರುತ್ತೆ, ಕೋಇನ್ಸಿಡೆಂಟ್ ಆಗಿರುತ್ತೆ. ದೇರ್ಫೋರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕೋಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಎಂತ ಹೇಳ್ಬೋದು, ದೇರ್ಫೋರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಥರ್ಡ್ ಮೇನಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ.